ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವ್ಲಾಗ್ನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಾನು ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ ನಾನು ಹೇರ್ ಕಟ್ಗೆ ಹೋಗ್ತಿದ್ದೀನಿ. ಸೊ ನಾನು 1.5 ಇಯರಿಂದ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಹೇರ್ ಕಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಭರತ್ ತುಂಬ ಲಾಂಗ್ ಹೇರ್ ಇದ್ದು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ಬಿಟ್ಟು ನನ್ನ ಇಷ್ಟು ದಿನ ತಡೀತಾ ಇಟ್ಕೊತಿದ್ರು. 1.5 ಇಯರ್ ಆಯ್ತಲ್ವ ಹೇರ್ ಕಟ್ ಮಾಡಿ. ಸೊ ಹೇರ್ ಅದು ತುಂಬ ಚೆನ್ನಾಗಿ ಬೆಳೆದಿದೆ, ಬಟ್ ತುಂಬ ಸಣ್ಣ ಆಗಿಬಿಡ್ತಿದೆ. ಹೇರ್ ಫಾಲ್ ಕೂಡ ಜಾಸ್ತಿ ಆಗಿದೆ ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಕೂಡ ಜಾಸ್ತಿ ಆಗಿದೆ. ಮೇನ್ ಇರಿಟೇಷನ್ ಅಂದರೆ ಈ ಸ್ಪ್ಲಿಟ್ ಎಂಡ್ಸಿಂದನೇ ತುಂಬ ಸಿಕ್ಕು ಬೀಳ್ತಿದೆ, ಅದರಿಂದ ಮತ್ತೆ ಹೇರ್ ಫಾಲ್ ಆಗ್ತಿದೆ. ಅದಕ್ಕೆ ಭರತ್ ಏನು ಹೇಳಿದೆ, ನಾನು ಸುಮ್ಮನೆ ಹೋಗ್ಬಿಟ್ಟು ಸಲೂನ್ಗೆ ಮಾಡಿಸ್ಕೊಂಬರ್ತೀನಿ ಹೇರ್ ಕಟ್ಟು, ನೋಡೋಣ ಅವ್ರು ಬಂದಮೇಲೆ ಸರ್ಪ್ರೈಸಾಗಿ ಫೀಲ್ ಆಗ್ತಾರ ಇಲ್ಲ ಶಾಕಾಗಿ ಫೀಲ್ ಆಗ್ತಾರ, ನಾನು ಬೈಸ್ಕೊತೀನ ಇಲ್ಲ ಓಕೆ ನಾ ಸಿಚುಯೇಷನ್ ಇದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನಾನು ಯಾವ ಸಲೂನ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾವ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಬನ್ನಿ. ನೋಡಿ, ನಾನು ಬಂದಿದ್ದು ಬಾಡಿ ಕ್ರಾಫ್ಟ್ ಸಲೂನ್ಗೆ. ಸೊ ಅದು ನಮ್ಮ ಮನೆ ನಿಯರ್ ಬೈ ಇತ್ತು ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ಲು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್ವಿಸ್ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಮುಂಚೆ ಬೇರೆ ಸರ್ವಿಸಿಗೆ ಬಂದಿದ್ದೆ, ಬಟ್ ಈ ಸರಿ ಹೇರ್ ಕಟ್ಗೆ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನೋಡಿ ಹೋಗ್ತಿದ್ದೀನಿ. ಇದು ಬಂದು ನಮಗೆ ಕೋರ್ಮಂಗ್ಲ ಸೋಷಿಯಲ್ಸ್ ಮೇಲೇ ಇದೆ, ಸೆಕೆಂಡ್ ಫ್ಲೋರಲ್ಲಿದೆ. ಆ್ಯಂಡ್ ಒಳಗಡೆ ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಯಾಲೇಸ್ ಥರನೇ ಇದೆ. ಆರ್ಕಿಟೆಕ್ಚರ್ ಆಗಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ನೀವೇ. ನನಗೆ ಈ ಬಾಡಿ ಕ್ರಾಫ್ಟಲ್ಲಿ ಏನಪ್ಪ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ, ನಮಗೆ ಏರ್ ಕಟ್ ಸೆಕ್ಷನ್ನೇ ಸಪ್ರೇಟಾಗಿದೆ ಆ್ಯಂಡ್ ಇಲ್ಲಿ ನಮಗೆ ಸಲೂನ್ ಪ್ಲಸ್ ಕ್ಲಿನಿಕ್ ಕೂಡ ಇದೆ. ಈ ಕ್ಲಿನಿಕ್ ಸೆಕ್ಷನಲ್ಲಿ ನಮಗೆ ಸ್ಕಿನ್ ರಿಲೇಟೆಡ್ ಮತ್ತು ಹೇರ್ ಗ್ರೋತ್ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಹಂಗೆ ಅವರು ಯಾವ್ಯಾವ ಶಾಂಪೂ ಆಗಲಿ, ಫೇಸ್ಗೆ ಯಾವ ಕ್ರೀಮ್ ಹಚ್ಚಬೇಕು, ಮಾಯ್ಶ್ಚರೈಸರ್ ಅದೆಲ್ಲನೂ ಸಜೆಸ್ಟ್ ಮಾಡ್ತಾರೆ. ಬಟ್ ನಾನು ಯಾವತ್ತೂ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡಿಲ್ಲ. ಇಲ್ಲಿ ವರ್ಕ್ ಮಾಡೋರೆಲ್ಲ ತುಂಬ ನಾರ್ತ್ ಇಂಡಿಯಾ ಕಡೆಯವರು ಮತ್ತು ನೇಪಾಳೀಸ್, ಟಿಬೇಟಿಯನ್ಸ್ ಎಲ್ಲ ಇದ್ದರು. ಇಲ್ಲೊಂದು ಏನಪ್ಪ ಸ್ಪೆಷಾಲಿಟಿ ಅಂತೇಳಿ, ನಾನು ತುಂಬ ಸಲೂನ್ಗೆ ಹೋಗಿದ್ದೀನಿ. ಸೊ ಅಲ್ಲಿ ತುಂಬ ಜನಕ್ಕೆ ಇಂಗ್ಲೀಷ್ ಅಷ್ಟೊಂದು ಬರಲ್ಲ, ನನಗಾದರೆ ಹಿಂದಿ ಬರಲ್ಲ, ಸೊ ಕಷ್ಟ ಆಗುತ್ತೆ. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅವರು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ದಾರೆ ಅಂದರೆ ನನಗಿಂತ ಚೆನ್ನಾಗೇ ಮಾತಾಡ್ತಾ ಇದ್ರು. ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಯಾವ ಹೇರ್ ಕಟ್ ಬೇಕು ಅದನ್ನು ಹೇಳೋದಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು. ಈಗ ಅವ್ರು ಬಂದು ಯಾವ ಹೇರ್ ಕಟ್ ಮಾಡಬೇಕು ಆ್ಯಂಡ್ ಎಷ್ಟು ಶಾರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇಟ್ಕೊಂಡು ಲೆಂತ್ ಅಷ್ಟೇ ಮೇಂಟೈನ್ ಮಾಡಿ, ಬಟ್ ನನಗೆ ಲೇಯರ್ ಕಟ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಅವರೇ ಸಜೆಸ್ಟ್ ಮಾಡಿದ್ದು. ಫಸ್ಟ್ ಕೂಡ ನಾನು ಲೇಯರ್ ಕಟ್ ಮಾಡಿಸಿದೆ, ಬಟ್ ನಂಗೆ ಸ್ವಲ್ಪ ವಾಲ್ಯೂಮ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರು ಲೇಯರ್ ಕಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹೇರ್ ವಾಶ್ ಮಾಡೋ ಟೈಮಲ್ಲಿ ಅವ್ರು ನನಗೆ ಕೇಳ್ತಿದ್ರು, ಹೇರ್ ತುಂಬ ಡ್ರೈ ಇದೆ, ಯಾವ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಇಲ್ಲಾಂದರೆ ಮಾಸ್ಕ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳ್ತಿದ್ದೆ ಇದೆಲ್ಲ ಯೂಸ್ ಮಾಡ್ತಿದ್ದೀನಿ, ಬಟ್ ಸ್ಟಿಲ್ ಡ್ರೈ ಇದೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಸಜೆಸ್ಟ್ ಮಾಡ್ತಿದ್ರು. ಗೊತ್ತಲ್ವ, ಯಾವ ಸಲೂನ್ಗೆ ಹೋದ್ರು ಅವ್ರ ಪ್ರಾಡಕ್ಟ್ಸ್ನೇ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ನಾನು ಅಷ್ಟೊಂದು ತಲೆಗೆ ಹಾಕ್ಕೊಂಡಿಲ್ಲ. ಆ ಏರ್ ವಾಶ್ ಮಾಡಬೇಕಾದ್ರೆ ತುಂಬ ಸಖತ್ ಫೀಲಿಂಗ್ ಚೆನ್ನಾಗಿತ್ತು. ಚಿಕ್ಕವಾಗ ನಮ್ಮ ಅಮ್ಮ ಇಲ್ಲ ಅಕ್ಕ ಅವರೆಲ್ಲ ತಲೆ ಸ್ನಾನ ಮಾಡಿಸಿದಾಗ ಚೆನ್ನಾಗಿ ಉಜ್ತಿದ್ರಲ್ವ, ಸೊ ಆ ಥರನೇ ಫೀಲ್ ಬಂತು. ಆ್ಯಂಡ್ ಅವ್ರ ಕೈ ಕೂಡ ಸಖತ್ತಾಗಿರುತ್ತೆ. ಅವರು ಹೆಡ್ ಮಸಾಜ್ ಮಾಡಬೇಕಾದ್ರೆ ತುಂಬ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ. ಸೊ ನನಗಾದ್ರೆ ಚೆನ್ನಾಗಿ ಅನಿಸಿತ್ತು. ತುಂಬ ದಿನ ಆದಮೇಲೆ ನಾನು ಕೂಡ ಈ ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡಿದ್ದೆ ಸಲೂನಲ್ಲಿ. ಅದು ಯಾವ ಶಾಂಪು ಮತ್ತು ಕಂಡೀಷ್ನರ್ ಹಾಕ್ತಾರೋ ಗೊತ್ತಿಲ್ಲ, ಹೇರ್ ಆದರೆ ಸಖತ್ ಸಾಫ್ಟಾಗಿರುತ್ತೆ. ಆ್ಯಂಡ್ ನಾವು ಸಲೂನ್ಗೆ ಹೋದಾಗ ಮಾತ್ರ ನಮ್ಮ ಹೇರ್ ತುಂಬ ಇಷ್ಟ ಆಗುತ್ತೆ. ಅದು ಅವ್ರು ಏನು ಹಾಕ್ತಾರೋ ಗೊತ್ತಿಲ್ಲ, ಅದಾದರೆ ಒಂಥರ ಮ್ಯಾಜಿಕ್ ಥರನೇ. ಸೊ ಮನೆಗೆ ಬಂದಿದ್ದ ತಕ್ಷಣ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ನಾವು ಹೆಡ್ ಬಾತ್ ಮಾಡಿದ್ಮೇಲೆ ಆ ಹೇರ್ ಟೆಕ್ಸ್ಚರ್ ಆಗಲಿ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಸ್ಟಿಲ್ ಆ ಫೀಲ್ ಆದರೆ ಚೆನ್ನಾಗಿರುತ್ತೆ. ವಾಶ್ ಎಲ್ಲ ಆದಮೇಲೆ
ಸೀರಮ್ ಅಪ್ಲೈ ಮಾಡಿದ್ರು ಹೇರಿಗೆ. ಈಗ ಸೆಕ್ಷನಲ್ ವೈಸ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಕೇಳಿಬಿಟ್ಟು ಎಷ್ಟು ಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದಾರೆ. ನನಗೆ ತುಂಬ ಭಯ, ಯಾಕಂದರೆ ಸಲೂನ್ಗೆ ಪ್ರತಿ ಸರಿ ಹೋದಾಗ ಕೂಡ ಅವ್ರು ತೋರಿಸೋದು ಇಷ್ಟೇ ಕಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಬಟ್ ಅದು ಹೇರ್ ಕಟ್ ಮೇಲೆ ಡಿಪೆಂಡ್ ಆಗಿ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ. ನಾನು ಫಸ್ಟೇ ಅವ್ರಿಗೆ ಹೇಳಿದೆ, ತುಂಬ ಜಾಸ್ತಿ ಕಟ್ ಮಾಡಬೇಡಿ, ಈ ಥರ ಲೈಕ್ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಸೊ ಸ್ವಲ್ಪ ಕಟ್ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಹೇರ್ ಕಟ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಸೊ ಡ್ರೈಯರಲ್ಲಿ ಹೇರ್ ಡ್ರೈ ಮಾಡ್ತಿದ್ದಾರೆ. ಆ ಡ್ರೈಯರ್ ಆದರೆ ಸಖತ್ತಾಗಿತ್ತು, ಹೊಸ್ದಾಗಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಡ್ರೈಯಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೇರ್ ಸೆಟ್ಟಿಂಗ್ಗೆ ಕರ್ಲ್ಸ್ ಥರ ಮಾಡ್ತಿದ್ದಾರೆ. ಸೊ ನಮಗೆ ಹೇರ್ ಸ್ಟೈಲ್ ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಹೇರ್ ಕಟ್ ಮಾಡಿಸ್ತೀನಿ ಅಂತೇಳ್ಬಿಟ್ಟು ನಮ್ಮ ಮಮ್ಮಿಗೆ ಕೂಡ ಹೇಳಿರಲಿಲ್ಲ. ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿ ಬಿಡೋದೇ ಇಲ್ಲ, ಹೇರ್ ಕಟ್ ಮಾಡಿಸ್ಬೇಡ ಅಂತಲೇ ಹೇಳ್ತಾರೆ. ಚಿಕ್ಕವಾಗಿಂದ ಸೇಮ್ ಸ್ಟೋರಿನೇ ಅವ್ರದ್ದು. ನಾನು ಪ್ರತಿ ಸರಿ ಬ್ಯಾಂಗ್ಳೂರಿಗೆ ಬಂದಾಗೆಲ್ಲ ಹೇರ್ ಕಟ್ ಮಾಡಿಸ್ತಿದ್ದೆ ನಾನು ಪಿ ಜಿಯಲ್ಲಿ ಇರಬೇಕಾದ್ರೆ. ಆಲ್ಮೋಸ್ಟ್ ಒಂದು 1 ಅವರ್ ಆಯಿತು ಸಲೂನ್ಗೆ. ಸೊ ಅದಕ್ಕೆ ಅವರು ಗ್ರೀನ್ ಟೀ ಏನಾದರೂ ಕುಡಿತೀರಾ ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ತೊಗೊಂಬಂದು ಕೊಟ್ಟಿದ್ದಾರೆ. ನೋಡಿ ಫೈನಲ್ ಔಟ್ಪುಟ್ ಆದರೆ ಈ ಥರ ಬಂದಿದೆ ಹೇರ್ ಕಟ್ಟು. ನಿಮ್ಗೆ ಇಷ್ಟ ಆಯಿತಾ? ನನಗಾದರೆ ಸಖತ್ತಾಗಿ ಇಷ್ಟ ಆಯಿತು. ಆ್ಯಂಡ್ ತುಂಬ ಕರ್ಲ್ಸ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಸೆಟ್ ಮಾಡಿ ತೋರಿಸಿದ್ದಾರೆ ನಾನು ಹೇರ್ ಕಟ್ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಹಿಂದೆ ಈ ಥರ ಕಾಣಿಸುತ್ತೆ, ಲೇಯರ್ ಕಟ್ ಅಲ್ವಾ. ಸೊ ಸ್ಟೆಪ್ ಬೈ ಸ್ಟೆಪ್ ಲೇಯರಾಗಿ ಬಂದಿರುತ್ತೆ. ಸೊ ಲೇಯರ್ ಕಟ್ ಮಾಡಿಸಿರೋದ್ರಿಂದ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕಾಣಿಸುತ್ತೆ. ನಾವು ಪೋನಿ ಹಾಕ್ಕೊಂಡ್ರೆ ಇಲ್ಲ ಅಂತ ಹೇಳಿದ್ರೆ ಫ್ರೀ ಹೇರ್ ಬಿಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೇರ್ ಎಲ್ಲ ಸೆಟ್ ಆದಮೇಲೆ ನಾನು ಗ್ರೀನ್ ಟೀ ಕುಡಿತಾ ಇದ್ದೆ. ಸೊ ಆ ಟೈಮಲ್ಲಿ ಮೇಡಮ್ ನಾನು ಕರ್ಲ್ಸ್ ಮಾಡ್ತೀನಿ, ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸರಿ, ಅವ್ರು ಅಷ್ಟೊಂದು ಇಷ್ಟಪಟ್ಟು ಕೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದೆ. ನೋಡಿ ಕರ್ಲ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಕರ್ಲ್ಸ್ ಮಿಷಿನ್ಸ್ ಕೂಡ ತುಂಬ ಹೊಸ್ದಾಗಿತ್ತು. ನೋಡಿ ಫೈನಲ್ ಆಗಿ ವಿತ್ ಕರ್ಲ್ಸ್ ಹೇರ್ ಕಟ್ ಈ ಥರ ಇದೆ. ನನಗೆ ಅಷ್ಟೊಂದೇನು ಚೆನ್ನಾಗಿ ಅನಿಸಿಲ್ಲ ವಿತ್ ಕರ್ಲ್ಸ್, ಜಸ್ಟ್ ಸೆಟ್ಟಿಂಗಿಂದನೇ ಚೆನ್ನಾಗಿ ಅನಿಸ್ತಿತ್ತು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫೈನಲ್ ಹೇರ್ ಕಟ್ ಈ ಥರ ಬಂದಿದೆ. ಸೊ ಆ್ಯಕ್ಚುಲಿ ಅವರು ಹೇರ್ ಕಟ್ ಮಾಡಿದ್ರು, ನಾನು ಸ್ಟ್ರೇಟ್ ಹೇರ್ ಇರೋದ್ರಿಂದ ಸೊ ಮಿಷಿನ್ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕರ್ಲ್ಸ್ ಮಾಡಿದ್ದಾರೆ. ಹೇರ್ ಕಟ್ ಯಾವ ಥರ ಬಂದಿದೆ ಅಂತ ತೋರಿಸೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ನೋಡಬೇಕು ಭರತ್ ಅವ್ರು ಏನಂತಾರೆ ಅಂತ ಹೇಳ್ಬಿಟ್ಟು. ಅಷ್ಟು ಕಟ್ ಮಾಡಿಸಿಲ್ಲ, ಬಟ್ ನಾನು ಕರ್ಲ್ಸ್ ಮಾಡಿಸಿರೋದಕ್ಕೆ ಸ್ವಲ್ಪ ಶಾರ್ಟ್ ಅಂತಲೇ ಕಾಣಿಸುತ್ತೆ. ಓನ್ಲಿ ಭರತ್ ಅವ್ರಿಗೆ ಸರ್ಪ್ರೈಸ್ ಅಲ್ಲ, ಮಮ್ಮಿಗೆ ಕೂಡ. ಸೊ ನಾನು ಮನೆಗೆ ಹೋಗಿದ ತಕ್ಷಣ ಮಮ್ಮಿಗೆ ವಿಡಿಯೋ ಕಾಲ್ ಮಾಡಿ, ಪಕ್ಕದಲ್ಲೇ ನಮ್ಮ ಅಜ್ಜಿ ಕೂಡ ಇರ್ತಾರೆ. ಸೊ ಫಸ್ಟ್ ನಮ್ಮ ಅಜ್ಜಿಗೆ ತೋರಿಸ್ತೀನಿ. ನಮ್ಮ ಅಜ್ಜಿ ಡೈಲಾಗ್ ನಂಗೆ ಗೊತ್ತು, ಏನಪ್ಪ ಅಂತ ಹೇಳಿದ್ರೆ, ಯಾಕಮ್ಮ ಈ ಥರ ಮಾಡಿಸಿದ್ಯಾ, ಉದ್ದನೇ ಚೆನ್ನಾಗಿತ್ತಲ್ಲ, ಯಾಕೆ ನೀನು ಕಟ್ ಮಾಡಿಸ್ತೀಯಾ ಅಂತ ಹೇಳ್ಬಿಟ್ಟು ಬೇಜಾರು ಪಡ್ತಾರೆ. ನೋಡಿ ಯಾವ ಥರ ಕಾಣಿಸ್ತಿದೆ. ಫೈನಲಿ ಇಟ್ಸ್ ಡನ್ ಹೇರ್ ಕಟ್. ಇವಾಗ ಭರತ್ ಅವ್ರಿಗೆ ತೋರಿಸ್ಬೇಕು. ಭರತ್ ಅವ್ರನ್ನ ಕೇಳಿದ್ದಕ್ಕೆ ಒಂದೇ ಒಂದು ವರ್ಡಲ್ಲಿ ಹೇಳಿದ್ರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಏನು ಹೇಳ್ತಾರೆ ಅಂತ. ಬಾಡಿ ಕ್ರಾಫ್ಟಲ್ಲಿ ಸರ್ವಿಸ್ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಹೇರ್ ಕಟ್ ಮಾಡೋರು ಕೂಡ ನಾನು ಯಾವ ಹೇರ್ ಸ್ಟೈಲ್ ಕೇಳಿದ್ದೀನೋ ಅದೇ ಥರ ಚೆನ್ನಾಗಿ ಔಟ್ಪುಟ್ ಆದರೆ ಬಂದಿದೆ. ಸೊ ನನಗದು ತುಂಬ ಖುಷಿ ಆಯಿತು. ನೋಡಿ ಫೈನಲ್ ಔಟ್ಪುಟ್ ಯಾವ ಥರ ಇದೆ, ಈ ಥರ ಇದ್ದಿದ್ದು ಈ ಥರ ಆಗಿದೆ. ನೋಡಿದ್ರಲ್ಲ ಈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.